ಹೊನ್ನೂರು ಬಸವನ ದಲಿತ ಮಹಿಳಾ ಅಧಿಕಾರಿ ಟಾರ್ಗೆಟ್ ಮಾಡುವುದು ಸರಿಯಲ್ಲ. ಯರಿಯೂರು ರಾಜಣ್ಣ ಆರೋಪ. ದಲಿತ ಅಧಿಕಾರಿಗಳ ವಿಷಯದಲ್ಲಿ ಹೋರಾಟ ಮುಂದುವರಿದರೆ ತಮ್ಮ ವಿರುದ್ಧವೇ ಹೋರಾಟ ಮಾಡಬೇಕಾಗುತ್ತದೆ. ಡಾ ರೇಣುಕಾ ದೇವಿ ಬಡವರ ಪಾಲಿನ ಆಶಾಕಿರಣ. ರೈತ ಸಂಘದ ಹೊನ್ನೂರು ಬಸವನ ದಲಿತ ಮಹಿಳಾ ಅಧಿಕಾರಿ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದು ಬಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಆರೋಪಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೆಲವು ಕೋಮುವಾದಿ ಹಿತಾಸಕ್ತಿಗಳು ಡಾ ರೇಣುಕಾ ದೇವಿ ಅವರನ್ನ ಇಲ್ಲದ ಸಲ್ಲದ ಆರೋಪ ಮಾಡಿ ಅವರ ವಿರುದ್ಧ ಇಲಾಖೆಗೆ ದೂರು ನೀಡಿದ್ರು. ಅವರು ಯಾವುದೇ ತಪ್ಪು ಮಾಡಿಲ್ಲ. ಅವರು ವಿಡಿಯೋಕರಣ ಮಾಡಿರುವುದು ಅಸ್ಪಷ್ಟವಾಗಿದ್ದು ನಿರ್ದೋಷಿ ಎಂದು ಆರೋಗ್ಯ ಇಲಾಖೆ ಸಮಿತಿ ತನಿಖಾ ತಂಡ ವರದಿಯನ್ನು ನೀಡಿದೆ. ಬೇರೆ ಜಿಲ್ಲೆಯ ಜವಾಬ್ದಾರಿ ನೀಡಿ ಕಳುಹಿಸಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ, ರಾಜ್ಯದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಇದನ್ನು ಸಹಿಸಿಕೊಳ್ಳದ ಕೋಮುವಾದಿ ಶಕ್ತಿಗಳು ಅವರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿ ಜಿಲ್ಲೆಯಿಂದ ಹೊರಗಡೆ ಕಳುಹಿಸಿದ್ದಾರೆ ಎಂದು ದೂರಿತು. ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ವಜಾ ಮಾಡಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಆರೋಪಿ ಸ್ಥಾನದಲ್ಲಿರುವ ಡಾ ರೇಣುಕಾ ದೇವಿ ಬಡ್ತಿ ಮಾಡಿರುವುದನ್ನು ವಜಾಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಡಾ ರೇಣುಕಾ ದೇವಿ ಅವರನ್ನ ಬಡ್ತಿ ಮಾಡಿಲ್ಲ, ವರ್ಗಾವಣೆ ಮಾಡಿದೆ. ನೀವು ಬೇಕಾದರೆ ಪರಿಶೀಲನೆ ಮಾಡಿಕೊಳ್ಳಬಹುದು. ತಾತ್ಕಾಲಿಕ ವರ್ಗಾವಣೆ ಮಾಡಿದ್ದಾರೆ. ವಾಸ್ತವ ಮಾಹಿತಿ ತಿಳಿದುಕೊಳ್ಳದೆ ಒಬ್ಬ ದಲಿತ ಮಹಿಳಾ ಅಧಿಕಾರಿ ಟಾರ್ಗೆಟ್ ಮಾಡಿರುವುದು ಯಾವುದೇ ಸಂಘ ಸಂಸ್ಥೆಗಳ ಲಕ್ಷಣಗಳಲ್ಲ. ಇನ್ನಾದರೂ ರೈತ ಸಂಘದ ಹೊನ್ನೂರು ಬಸವನ ತಿಳಿದುಕೊಂಡು ಮಾತನಾಡಲಿ. ದಲಿತ ಅಧಿಕಾರಿಗಳನ್ನು ತೀಜೋವಧೆ ಮಾಡುವ ಕೆಲಸಗಳನ್ನು ಮಾಡಬೇಡಿ. ಒಂದು ವೇಳೆ ವಿಷಯದಲ್ಲಿ ಮುಂದುವರಿದರೆ ನಿಮ್ಮ ವಿರುದ್ಧ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರಕ್ಕೆ ಅಭಿನಂದನೆ. ಸರ್ಕಾರ ಡಾ ರೇಣುಕಾ ದೇವಿ ಅವರನ್ನು ಆರ್ಸಿಎಚ್ ಅಧಿಕಾರಿಯಾಗಿ ನೇಮಕ ಮಾಡಿರುವುದಕ್ಕೆ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರಿಗೆ, ಸಂಸದರಿಗೆ, ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ಸಮುದಾಯ ಸಂಘಟನೆ ಪರವಾಗಿ ಈ ಮೂಲಕ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. ಡಾ ರೇಣುಕಾ ದೇವಿ ಅವರು ತಮ್ಮ ಸೇವಾ ಅವಧಿಯಲ್ಲಿ ತಾಲೂಕಿನ ಸಂತೆ ಮರಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು 10 ರಿಂದ 15 ಸಾವಿರ ಬಡವರಿಗೆ ಪ್ರಸೂತಿ ಹೆರಿಗೆ ಮಾಡಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆ ಅಭಿವೃದ್ಧಿಪಡಿಸಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ಅನನ್ಯವಾದದ್ದು. ಬಡವರ ಪಾಲಿನ ದೇವತೆಯಾಗಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಎಂದರು. ಮುಖಂಡ ವಾಸು ಮಾತನಾಡಿದರು. ಪತ್ರಿಕಾಗೋಷ್ಠಿ ಕರ್ನಾಟಕ ಕನ್ನಡ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಮಲ್ಲು ಯರಗಂಬಳ್ಳಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಮುಖಂಡ ರಂಗಸ್ವಾಮಿ, ಪರಶಿವಮೂರ್ತಿ, ಶ್ರೀನಿವಾಸ್, ಆಶ್ರಿತ್, ರಾಮಸಮುದ್ರ ಹಾಜರಿದ್ದರು. ಒಂದು ಜವಾಬ್ದಾರಿಯನ್ನು ಕೊಟ್ಟು ಆರ್ಸಿಎಚ್ ಆಗಿ ನೇಮಕ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ, ನಮ್ಮ ಚಾಮರಾಜನಗರ ಜಿಲ್ಲೆಯ ಸಂಸದರಿಗೆ ಹಾಗೂ ಎಲ್ಲ ನಮ್ಮ ಶಾಸಕರುಗಳಿಗೆ ಮೊದಲನಾಗಿ ನಾವು ನಮ್ಮ ಸಮುದಾಯ ಮತ್ತು ದಲಿತ ಸಂಘಟನೆ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಅವರು ತಮ್ಮ ಸೇವಾವಧಿಯಲ್ಲಿ ಚಾಮರಾಜನಗರ ತಾಲೂಕು ಸಂತಮರಳಿ ಹೋಬಳಿಯ ತಾಯಿ ಮತ್ತು ಮಗು ಆರೈಕೆ ಕೇಂದ್ರದಲ್ಲಿ ಸುಮಾರು ಒಂದು 10 ರಿಂದ 15 ಸಾವಿರ ಪ್ರಸೂತಿ ಹೆರಿಗೆಯನ್ನು ಮಾಡಿಸಿದ್ದಾರೆ. ಅವರು ಸೇವೆ ಅನನ್ಯ. ಯಾಕೆಂದ್ರೆ ಅವರು ಬಡವರ ಪಾಲಿನ ದೇವತೆ ಆಗೋದ್ರಲ್ಲಿ ನಾವು ಎಲ್ಲ ಸಂಘಟನಾ ಲೀಡರ್ಗಳು, ಎಲ್ಲ ರಾಜಕೀಯ ಮುಖಂಡರುಗಳು ಅವರ ಪ್ರಯೋಜನವನ್ನು ಪಡ್ಕೊಂಡಿದ್ದೀವಿ. ಯಾವ ರೂಪದಲ್ಲಿ ಬರ್ತಕ್ಕಂಥ ಪೇಷಂಟ್ಗಳನ್ನ ಅವ್ರಿಗೆ ಒಳ್ಳೆಯ ಒಂದು ಚಿಕಿತ್ಸೆ ಕೊಡಿ ಮತ್ತೆ ಅವ್ರನ್ನ ಆರೈಕೆ ಮಾಡಿಕೊಡಿ ಅಂತ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ನಮಗೂ ಸ್ಪಂದಿಸಿ, ಆ ರೋಗಿಗಳಿಗೂ ಸ್ಪಂದಿಸಿ ಒಳ್ಳೆ ಈ ಜಿಲ್ಲೆಯಲ್ಲಿ ಒಂದು ಹೆಸರನ್ನ ಪಡ್ಕೊಂಡಿದ್ರು. ಕೆಲವು ಕೋಮುವಾದಿ ಹಿತಾಸಕ್ತಿಗಳು ಅವರನ್ನ ಇಲ್ಲ ಸಲದ ಆರೋಪವನ್ನ ಒಡ್ಡಿ ಅವ್ರನ್ನ ನಮ್ಮ ಜಿಲ್ಲೆಯಿಂದ ಕಳಿಸಲು ಯಶಸ್ವಿಯಾದರು. ಬಟ್ ಆದರೂ ಅಷ್ಟು ಸುಲಭವಾಗಿ ಅವ್ರಿಗೆ ಕಲಿಸಿಲ್ಲ. ಯಾಕಂದ್ರೆ ಅವರು ಪ್ರಾಮಾಣಿಕವಾಗಿದ್ದರು. ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳಲ್ಲಿ ಯಾವುದೇ ಸರಿಯಾದ ಬರಲಿಲ್ಲ ಅನ್ನೋದು ಅವರು ಸರ್ಕಾರ ಆರೋಗ್ಯ ಇಲಾಖೆ ಆಲ್ರೆಡಿ 14/24/24 ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಲಿ ಎಲ್ಲವನ್ನು ಸವಿವರವಾಗಿ ಹೇಳಿದ್ದಾರೆ. ಅದೆಲ್ಲ ರಿಪೋರ್ಟ್ ನಮ್ಮ ಹತ್ರನೇ ಇದೆ. ಮತ್ತೆ ಅವರು ಏನು ಇದೇ ಮಾಡಿಲ್ಲ ಅನ್ನೋ ಆಸೆ ಕಾರ್ಯಕರ್ತೆಯನ್ನ ಆ ವಿಡಿಯೋ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ಅದೆಲ್ಲ ಅಸ್ಪಷ್ಟ ಅಂತ ಹೇಳಿ ಈ ಪ್ರಕರಣ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರೇಣುಕಾ ದೇವಿ ಸಿಎನ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಹೆಸರು ತಳುಕು ಹಾಕಿಕೊಂಡಿದ್ದು ವಿಚಾರಣಾ ವಿಧಿಯಲ್ಲಿ ಆರೋಪದ ಬಗ್ಗೆ ಯಾವುದೇ ಪೂರಕ ದಾಖಲಾತಿಗಳು ಲಭ್ಯವಾಗದ ಕಾರಣ ಸ್ಪಷ್ಟ ಅಭಿಪ್ರಾಯ ನೀಡಲು ಸಾಧ್ಯವಾಗುತ್ತಿಲ್ಲ ಅಂತ. ಅಂದ್ರೆ ಅವರು ನಿರ್ದೋಷಿ, ನಾವು ಇವ್ರ ಬಗ್ಗೆ ಯಾವುದೇ ಅವರನ್ನ ತಪ್ಪು ಮಾಡಿದರೆ ಯಾವುದೇ ದಾಖಲಾತಿಗಳು ನಮ್ಮಲ್ಲಿ ಇಲ್ಲ ಅಂತ ಆ ಒಂದು ತನಿಖಾ ತಂಡ ನಿರ್ದೋಷಿ ಅಂತ ಕೊಟ್ಟ ಮೇಲೆ ಅವ್ರಿಗೆ ಬೇರೆ ಜಿಲ್ಲೆಗೆ ಜವಾಬ್ದಾರಿ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ಈ ಜಿಲ್ಲೆಯಲ್ಲಿ
ಅವರು ಲೋಕ ಸಂಘದ ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸಹಿಸಿಕೊಳ್ಳಲಾಗದಂತ ಕೆಲವು ಕೋಮುವಾದಿ ಶಕ್ತಿಗಳು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಜಿಲ್ಲೆಯಿಂದ ಹೊರಗಡೆ ಕಳಿಸಿದ್ದಾರೆ. ಈಗ ನಾವು ಅವರು ಯಾರು ಆಪಾದನೆ ಮಾಡಿದ್ದಾರೆ ಅವರಲ್ಲಿ ಇದುವರೆಗೂ ಉರುಳಿಲ್ಲ ಅನ್ನೋದು ಗೊತ್ತಿದ್ರು ಸಹ ಈ ವಿಚಾರ ಕೋರ್ಟಲ್ಲಿ ಹೇಳ್ತಿತ್ತು. ಕೋರ್ಟಲ್ಲೂ ಸಹ ಇದನ್ನು ವಜಾಗೊಳಿಸಲಾಗಿದೆ. ಕೋರ್ಟ್ ಸಹ ವಜಾಗೊಳಿಸಿದೆ. ಈ ಅದಕ್ಕೆ ಸಂಬಂಧಪಟ್ಟ ಪ್ರತಿಗಳು ನಮ್ಮ ಹತ್ರ ಇದೆ. ಅವರು ಒಬ್ರು ಪ್ರಾಮಾಣಿಕ ಅಧಿಕಾರಿ ಅನ್ನೋದಕ್ಕೆ ಜನಸಾಮಾನ್ಯರಿಗೆ ಹೇಳಿದ್ರೆ ಜನಸಾಮಾನ್ಯರು ಹೋಗಲ್ಲ. ನಾವು ಇದುವರೆಗೂ ಸಂಘಟನೆ ನಾವು ಇದುವರೆಗೂ ಅವ್ರಿಗೆ ಎಲ್ಲೂ ಹೋಗ್ಲಿಲ್ಲ, ಇದು ಮಾಡಕ್ ಹೋಗ್ಲಿಲ್ಲ. ನಿನ್ನೆ ಆ ವಿಚಾರ ಎತ್ಕೊಂಡು ಹಳೆ ವಿಚಾರನೇ ಎತ್ಕೊಂಡು ಬಸವನ ಜಿಲ್ಲಾಧ್ಯಕ್ಷರು ಹೊನ್ನೂರು ಬಸವನ ಅನ್ನೋ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿದ್ರು. ಅವ್ರ ಮೇಲೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ಯಾಕೆ ನೀವು ಆರ್ಸೆಚ್ ಕಳಿಸಿದ್ರಿ ಅದನ್ನ ಇಪ್ಪಟ್ಟಿರಿ ಅಂತ. ಆಕ್ಚುಲಿ ಅವ್ರಿಗೆ ಆ ಸರ್ಕಾರಿ ಆದೇಶಗಳನ್ನ ನೋಡಿಲ್ಲ, ಓದಿಲ್ಲ, ಅವ್ರಿಗೆ ಯಾರು ಪ್ರಮೋಷನ್ ಕೊಟ್ಟಿಲ್ಲ, ವರ್ಗಾವಣೆ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಯಾಕಂದ್ರೆ ಸುಮಾರು 200-300 ಜನ ಈ ಒಂದು ಈ ಆದೇಶದಲ್ಲಿ 200-300 ಜನ ವರ್ಗಾವಣೆ ಆಗಿದೆ. ಅದರಲ್ಲಿ ಮೇಡಮ್ ಅವರು 34ನೇ ನಂಬರ್ ಇದೆ, ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ಕೋಬಹುದು. ಅವರು ವರ್ಗಾವಣೆಗೊಂಡಿದ್ದಾರೆ ಹೊರತು ತಾತ್ಕಾಲಿಕ ವರ್ಗಾವಣೆ ಇದೆ. ಅಲ್ಲಿ ಅವರು ಅವ್ರದ್ದೇ ಆದ ನಿಯಮಗಳಿರೋದ, ಆ ನಿಯಮಗಳ ಉಲ್ಲಂಘನೆ ಮಾಡಿಸೋದು ವಾಪಸ್ ಅವರ ಮೂಲ ಇಲ್ಲಿಗೆ ಹೋಗ್ತಾರೆ. ಆ ನೆಲ ಸಂಪೂರ್ಣ ತಿಳ್ಕೊಂಡೇ ಅವುಗಳ ಬಗ್ಗೆ ಮಾತಾಡೋದು ಮತ್ತೆ ಅವರ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದು ಯಾವುದೇ ಸಂಘ ಸಂಸ್ಥೆಯ ರಚನೆಗಳಲ್ಲ. ಯಾಕಂದ್ರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಮತ್ತೆ ಎಲ್ಲವನ್ನೂ ಕಾಪಾಡಬೇಕಾಗತ್ತೆ. ಮತ್ತೆ ಅವ್ರನ್ನ ನಾವು ಸದ್ಬಳಕೆ ಮಾಡೋದ್ರ ಮೂಲಕ, ಅವ್ರ ಗೌರವ ಪಡೋದ್ರ ಮೂಲಕ, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ತಿದ್ದೋದ್ರ ಮೂಲಕ ನಾವು ಸಂಘಟನೆಗಳು ನಮ್ಮ ವ್ಯಕ್ತ ಪಡಿಸಬೇಕಾಗಿರುತ್ತೆ. ಈ ಉದ್ದೇಶಪೂರ್ವಕವಾಗಿ ನಾವು ಯಾರು ತಗೊಳ್ಳೋದಲ್ಲ. ಇನ್ನಾದ್ರೂ ಆ ರೈತ ಮುಖಂಡ ಬಸವಣ್ಣ, ನೀವು ದಯಮಾಡಿ ಈಗಲಾದ್ರೂ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಳ್ಳಿ, ಹುಡುಗಿ ಅವರಲ್ಲಿ ಅದರಲ್ಲಿ ಏನಾದ್ರು ಅವರು ರಾಜಕೀಯ ಪ್ರೇರಣೆ ಮಾಡ್ಕೊಂಡು ಜಿಲ್ಲೆಗೆ ಬರ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನ ಚಾಲೆಂಜ್ ಮಾಡಿ. ಅದು ಬಿಟ್ಟು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಸಮುದಾಯಗಳ ನಡುವೆ ತಂದಾಕಂತ ಕೆಲಸ ಮತ್ತೆ ಅಧಿಕಾರಿಗಳನ್ನ ತೇಜೋಧನೆ ಮಾಡಂತ ಕೆಲಸಗಳನ್ನ ಮಾಡಬೇಡಿ. ಈಗ ಮಾಡಿದ್ರೆ ನಾವು ಬಹಿರಂಗ ಗಿರಿಬೇಕಾಗ್ತದೆ. ನಾವು ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ಅಲ್ಲ, ನಿಮ್ಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋದು ಈ ಮೂಲಕ ಎಚ್ಚರಿಸ್ತೀನಿ. ಮತ್ತೆ ಯಾವುದೇ ಕಾರಣಕ್ಕೆ ಈ ದಲಿತ ಅಧಿಕಾರಿಗಳಿಗೆ ಯಾಕೆ ಅನ್ಯಾಯ ಆದ್ರೂ ನಾವು ಸಹಿಸಲ್ಲ. ಯಾಕಪ್ಪ ಅಂದ್ರೆ ನಾವೇ ದಲಿತ ಅಂದ್ರೆ ಎಲ್ಲಾ ಸಮುದಾಯದ ಕುಳಿತು ಪಳಗಾದವರು ಎಲ್ಲರಿಗೂ ನ್ಯಾಯ ದೊರಕಿಸಲು ನಿಟ್ಲೇ ಇರ್ತೀವಿ. ಬಟ್ ಆದ್ರೆ ನಮ್ಮ ಅಧಿಕಾರಿಗಳ ಸ್ಥಿತಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ವ್ಯಕ್ತಿಗಳನ್ನ ಅಂತ ಹೇಳ್ತಾ ಕೂಡಲೇ ಅವರು ಮನಗಣಬೇಕು, ಯಾವ ಹೇಳಿಕೆಗಳನ್ನು ವಾಪಸ್ ತಕ್ಕಬೇಕು, ಮತ್ತೆ ಅದರ ಉನ್ನತ ಮಾಡೋದನ್ನ ಬಿಡ್ಬೇಕು. ಅವರು ಅದನ್ನ ಫಾಲೋ ಬೇರೆ ತರದಲ್ಲಿ ಯಾವ ಲಿಂಗಾಯತ ಬಹುಮತಗಳ ಶಕ್ತಿಗಳಾದ ಅವ್ ಯಾರೋ ಏನು ಅಂತ ಅನ್ನೋದನ್ನ ಬಹಿರಂಗಪಡಿಸಿ ನಾವು ಮತ್ತೆ ಚರ್ಚೆಗೆ ಬರ್ತೀವಿ. ಮಾಡಬೇಕಾದ ರೈತರ ಹಲವಾರು ಸಮಸ್ಯೆಗಳದ ಅವ್ರಿಗೆ ಗೊತ್ತಿರೋ ಸಮಸ್ಯೆಗಳೆಲ್ಲ ಏನೋ ರಿಯಲೈಸ್